ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಇಡೀ ಜಗತ್ತು ನಿಮ್ಮಿಂದ ದೂರಾದಾಗ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಅನುಭವಿಸಿದ್ದೀರಾ. ಈ ವಿಡಿಯೋ ಆಕಸ್ಮಿಕವಲ್ಲ. ಬಾಬಾ ನಿಮ್ಮನ್ನು ಆರಿಸಿದ್ದಾರೆ. ಅದು ಕೇವಲ ಮೇಲ್ನೋಟದ ಭಕ್ತರಿಗಲ್ಲ, ನಿಜವಾದ ಆತ್ಮಗಳಿಗಾಗಿ. ಮುಂದಿನ ಕೆಲವು ನಿಮಿಷ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಬಾಬಾ ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸುವ ಸಂಕೇತ ನೀಡಲಿದ್ದಾರೆ. ನಿಜವಾದ ಭಕ್ತ ಯಾರು? ಗಂಟೆಗಟ್ಟಲೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸುವವನಲ್ಲ. ಯಾರ ಮನಸ್ಸಿನಲ್ಲಿ ಬಾಬಾ ವಾಸಿಸುತ್ತಾರೋ ಅವನೇ ನಿಜವಾದ ಭಕ್ತ. ನಿಮ್ಮಲ್ಲಿ ಹಲವರು ಕಷ್ಟಗಳನ್ನು ಯಾರಿಗೂ ಹೇಳದೆ ಮೌನವಾಗಿ ನಟಿಸುತ್ತಿದ್ದೀರಾ. ಬಾಬಾ ಹೇಳುತ್ತಾರೆ, ಯಾರು ತಮ್ಮ ನೋವನ್ನು ಮೌನವಾಗಿ ನನ್ನ ಚರಣಗಳಲ್ಲಿ ಒಪ್ಪಿಸುತ್ತಾರೆಯೋ ಅವರು ಭಯ ಬಿಟ್ಟು ಹೇಳುವ ಅಗತ್ಯವಿಲ್ಲ. ಯಾರಿಗೂ ಹೇಳದೆ ಮೌನವಾಗಿ ಸಹಿಸುತ್ತಿರಬಹುದು. ಬಾಬಾ ಹೇಳುತ್ತಾರೆ, ಯಾರು ತಮ್ಮ ನೋವನ್ನು ಮೌನವಾಗಿ ನನ್ನ ಚರಣಗಳಲ್ಲಿ ಒಪ್ಪಿಸುತ್ತಾರೋ ಅವರು ಬಾಯಿ ಬಿಟ್ಟು ಹೇಳುವ ಅಗತ್ಯವಿಲ್ಲ. ನಿಮ್ಮ ಮೌನದ ಪ್ರಾರ್ಥನೆಯನ್ನು ನಾನು ಕೇಳುತ್ತಿದ್ದೇನೆ. ಬಾಬಾ ಕೇಳ್ತಾ ಇದ್ದಾರೆ, ನನ್ನ ಮೇಲೆ ಇನ್ನೂ ಸಂಶಯವಿದೆಯೇ? ನೀವು ಕಷ್ಟಗಳನ್ನು ಅಂತ್ಯ ಎಂದುಕೊಳ್ಳುತ್ತೀರಾ, ಆದರೆ ಅದು ಹೊಸ ಆರಂಭದ ಅಡಿಪಾಯ. ಕಷ್ಟಗಳು ನಿಮ್ಮನ್ನು ಉತ್ತಮಗೊಳಿಸುವ ಪ್ರತಿಕ್ರಿಯೆ ಅಷ್ಟೇ. ಪರಿಸ್ಥಿತಿ ಏನೇ ಇರಲಿ ಒಳ್ಳೆಯದೇ ಆಗುತ್ತದೆ ಎಂಬ ನಂಬಿಕೆ ಇರಲಿ. ನೀವು ಹೆದರಿದಾಗ ಬಾಬಾರವರಿಂದ ದೂರವಾಗುತ್ತೀರಾ. ಕಷ್ಟದಲ್ಲೂ ನಕ್ಕಾಗ ಬಾಬಾ ಹತ್ತಿರ ಬರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಿಗುತ್ತಿರುವ ಸಣ್ಣ ಸಣ್ಣ ಸಂತೋಷಗಳು, ಅನಿರೀಕ್ಷಿತ ಫೋನ್ ಕರೆ, ಕೆಲಸಗಳು ಪೂರ್ಣವಾಗುವುದು ಇವೆಲ್ಲ ಆಕಸ್ಮಿಕವಲ್ಲ. ಇದು ಬಾಬಾರವರ ಇರುವಿಕೆಯ ಸಾಕ್ಷಿ. ಬಾಬಾರವರಿಗೆ ಗೊತ್ತು ನೀವು ಒಳಗಿನಿಂದ ಎಷ್ಟು ಮುರಿದು ಹೋಗಿದ್ದೀರಾ ಅಂತ, ಆದರೆ ಹೊರಗಡೆ ನಗುತ್ತಾ ನಿಂತಿದ್ದೀರಾ. ಬಾಬಾ ಹೇಳುತ್ತಾರೆ, ನಿಮ್ಮ ಪ್ರತಿ ಕಣ್ಣೀರಿನ ಹನಿಗೂ ನನ್ನ ಬಳಿ ಲೆಕ್ಕವಿದೆ. ಈಗ ಕಣ್ಣೀರು ಒರೆಸುವ ಸಮಯ ಬಂದಿದೆ. ಬಾಬಾರವರ ಕೃಪೆಯ ಚಕ್ರ ತಿರುಗಲು ಆರಂಭಿಸಿದೆ. ಸಂಪೂರ್ಣ ಶರಣಾಗತಿಯೇ ಭಕ್ತನ ಅಸ್ತ್ರ. ಬಾಬಾ ನನಗಾಗಿ ದಣಿವಾಗಿದೆ, ಇನ್ನು ಮುಂದೆ ನೀವೇ ನೋಡಿಕೊಳ್ಳಿ ಎಂದಾಗ ನೀವು ಚಿಂತೆಗಳಿಂದ ಮುಕ್ತರಾಗುತ್ತೀರಾ. ನಿಮ್ಮ ಬುದ್ಧಿ ಉಪಯೋಗಿಸಿದರೆ ಗೊಂದಲ ಹೆಚ್ಚಾಗುತ್ತದೆ. ಬಾಬಾರವರ ಇಚ್ಛೆಗೆ ಶರಣಾದರೆ ಎಲ್ಲವೂ ಸುಲಭವಾಗುತ್ತದೆ. ಇನ್ನು ಮುಂದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಬಾಬಾ, ಇದು ನನ್ನ ಕೆಲಸವಲ್ಲ, ನಿಮ್ಮ ಕೆಲಸ ಎಂದು ಹೇಳಿ ನೋಡಿ. ಕಣ್ಣಿಗೆ ಕಾಣದ ಶಕ್ತಿಯೊಂದು ಆ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತದೆ. ಬಾಬಾರವರನ್ನು ನಂಬುವವರ ಸುತ್ತಲಿನ ನಕಾರಾತ್ಮಕ ಜನರು ಮತ್ತು ಪರಿಸ್ಥಿತಿಗಳು ತಾನಾಗಿಯೇ ದೂರವಾಗುತ್ತವೆ. ನಿಮ್ಮ ಸಮಯ ಹಾಳು ಮಾಡುವವರು ದೂರವಾಗುತ್ತಿದ್ದರೆ ಅದು ಬಾಬಾರ ರಕ್ಷಣಾ ಕವಚ ಎಂದು ತಿಳಿಯಿರಿ. ನಿಜವಾದ ಭಕ್ತನಿಗೆ ತಾಳ್ಮೆಯ ಪರೀಕ್ಷೆ ಇರುತ್ತದೆ. ಬಾಬಾ ಕೊಡುವುದು ತಡವಾಗಬಹುದು, ಆದರೆ ಅದು ಪರ್ಫೆಕ್ಟ್ ಆಗಿರುತ್ತದೆ. ಸರಿಯಾದ ಸಮಯ ಬಂದಾಗ ನಿಮ್ಮ ಹಳೆಯ ನೋವುಗಳೆಲ್ಲ ಮರೆತು ಹೋಗುವಂತೆ ಸಂತೋಷ ನೀಡುತ್ತಾರೆ. ನೀವು ತಪ್ಪು ದಾರಿಯಲ್ಲಿ ಹೋಗುವಾಗ ಮನಸ್ಸಿನಲ್ಲಿ ಆಗುವ ಅಶಾಂತಿಯೇ ಬಾಬಾರ ಸಂಕೇತ. ಯಾವುದೇ ಗೊಂದಲವಿದ್ದಾಗ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಮೊದಲು ಮೂಡುವ ಪ್ರಶಾಂತ ಯೋಚನೆಯೇ ಬಾಬಾರವರ ಮಾರ್ಗದರ್ಶನ. ಭಕ್ತಿ ಎಂದರೆ ಪ್ರಪಂಚವನ್ನು ಬಿಡುವುದಲ್ಲ. ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿ, ಯಶಸ್ಸು ಗಳಿಸಿ, ಹಣ ಗಳಿಸಿ, ಆದರೆ ಫಲಕ್ಕೆ ಅಂಟಿಕೊಳ್ಳಬೇಡಿ. ಕೆಲಸವನ್ನು ಬಾಬಾರ ಸ್ಮರಣೆಯೊಂದಿಗೆ ಮಾಡಿದರೆ ಅದೇ ಪೂಜೆಯಾಗುತ್ತದೆ.
ನೀವು ದೊಡ್ಡ ಪ್ರಾಣಾಪಾಯದಿಂದ ಪಾರಾಗಿದ್ದರೆ ಅಥವಾ ಅಸಾಧ್ಯವಾದ ಕೆಲಸಗಳು ಸಾಧ್ಯವಾಗಿದ್ದರೆ ಅದು ಬಾಬಾರ ರಕ್ಷಣೆ. ಅವರು ತಮ್ಮ ಭಕ್ತರನ್ನ ಕವಚದಂತೆ ಕಾಯುತ್ತಾರೆ. ನಿಜವಾದ ಭಕ್ತನ ದೊಡ್ಡ ಗುರುತು ಎಂದರೆ ಇತರರನ್ನ ಪ್ರೀತಿಸುವುದು ಮತ್ತು ಕ್ಷಮಿಸುವುದು. ಇತರರನ್ನು ಕ್ಷಮಿಸಿದಾಗ ನೀವು ದ್ವೇಷದ ಜೈಲಿನಿಂದ ಮುಕ್ತರಾಗುತ್ತೀರಾ ಎಂದು ಬಾಬಾ ಹೇಳುತ್ತಾರೆ. ಭಕ್ತಿ ದಿನನಿತ್ಯದ ಧಾರೆ. ಬಾಬಾಗೆ ದೊಡ್ಡ ಆಡಂಬರ ಬೇಡ. ದಿನದಲ್ಲಿ ಒಂದು ಕ್ಷಣ ಶಾಂತವಾಗಿ ಅವರನ್ನ ಸ್ಮರಿಸಿದರೆ ಸಾಕು. ಸುಖದಲ್ಲಿ ಬಾಬಾರವರನ್ನ ಮರೆಯಬೇಡಿ. ದುಃಖದಲ್ಲಿ ಬಾಬಾರವರನ್ನ ದೂಷಿಸಬೇಡಿ. ಭವಿಷ್ಯದ ಬಗ್ಗೆ ಚಿಂತಿಸುವ ನಿಮಗೆ ಬಾಬಾರ ಸಂದೇಶ ಕೇವಲ 3 ಪದಗಳಲ್ಲಿದೆ. ನಾನಿದ್ದೇನೆ ಅಲ್ಲವಾ? ಬ್ರಹ್ಮಾಂಡದ ಸೃಷ್ಟಿಕರ್ತನೇ ಜೊತೆಗಿರುವಾಗ ಭಯವೇಕೆ? ಯಾವುದೇ ಕೆಲಸವನ್ನ ಬಾಬಾ ಎಂದು ಆರಂಭಿಸಿ. ನೀವು ಒಂಟಿಯಲ್ಲ. ಈ ಮಾತುಗಳು ಕೇವಲ ನನ್ನ ಧ್ವನಿಯಲ್ಲ, ಬಾಬಾ ನಿಮ್ಮೊಂದಿಗೆ ನಡೆಸುತ್ತಿರುವ ನೇರ ಸಂವಾದ ಎಂದುಕೊಳ್ಳಿ. ನಿಮಗೆ ಮನಸ್ಸಿನಲ್ಲಿ ಶಾಂತಿ ಅನಿಸಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಬನ್ನಿ ಈ ದಿನ ನಾವು ಪ್ರಾರ್ಥನೆಯನ್ನ ಮಾಡೋಣ. ಸಾಯಿ ಬಾಬಾರವರೇ, ಸೃಷ್ಟಿಯ ಆಧಾರವೇ, ನಿಮಗೆ ಕೋಟಿ ಕೋಟಿ ನಮನಗಳು. ನಾವು ಅಜ್ಞಾನಿಗಳು. ನಮ್ಮ ಅಹಂಕಾರ, ಕೋಪ, ಭಯವನ್ನ ನಿಮ್ಮ ಆಶೀರ್ವಾದದಿಂದ ಅಳಿಸಿಹಾಕಿ. ನಮಗೆ ನಿಮ್ಮ ಜೊತೆಯಷ್ಟೇ ಸಾಕು. ನಮ್ಮನ್ನ ನಿಮ್ಮ ಭಕ್ತಿಗೆ ಪಾತ್ರರನ್ನಾಗಿ ಮಾಡಿ. ನಿಮ್ಮ ಚರಣಗಳಲ್ಲೇ ನಮ್ಮ ಸ್ವರ್ಗವಿದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.